ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಪಾಸ್ ಲಿಟಲ್ ವರ್ಲ್ಡ್. ನಾನು ಇವತ್ತು ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಹಾಟ್ ಸ್ಟಾರ್ ಅವರ ಮಲ್ಟಿ ಪರ್ಪಸ್ ವೆಟ್ ಗ್ರೈಂಡರ್ ನ ಅನ್ಬಾಕ್ಸ್ ಮಾಡಕ್ ಹೊರಟಿದ್ದೀನಿ. ತುಂಬಾ ಚೆನ್ನಾಗಿದೆ, ನಾನು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಸೊ ಆ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್, ಅದನ್ನ ಹೇಗೆ ಯೂಸ್ ಮಾಡೋದು, ಅದ್ರದ್ದು ಏನೇನ್ ಫಂಕ್ಷನಾಲಿಟಿ ಎಲ್ಲದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಬನ್ನಿ ಪ್ರಾಡಕ್ಟ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಇದು ಮಲ್ಟಿಪರ್ಪಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇದರಲ್ಲಿ ಕೋಕೋನಟ್ ಗ್ರೇಟರ್ ಇದೆ, ಒಂದು ಆಟಾ ನೀಡರ್ ಇದೆ, ಹಾಗೆ ವೆಟ್ ಗ್ರೈಂಡರ್ ಆಗಿ ಕೂಡ ನಾವು ಯೂಸ್ ಮಾಡ್ತೀವಿ. ನೋಡಿ, ಎಲ್ಲಾ ಊರುಗಳಿಗೂ ಇದನ್ನ ಡೆಲಿವರಿ ಕೊಡ್ತಾರೆ, ಹಾಗಾಗಿ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇವ್ರದ್ದು. ಬಸ್ಸಲ್ಲಿ, ಟ್ರೈನ್ ಅಲ್ಲಿ ಅಥವಾ ಯಾವುದೇ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕಿ ಕಳಿಸಿದ್ರು ಏನು ಆಗದೆ ಇರೋ ಹಾಗೆ ಪ್ಯಾಕಿಂಗ್ ಮಾಡಿರ್ತಾರೆ. ಫಸ್ಟ್ ಇರೋದು ಲಿಡ್, ಇದು ಗ್ರೈಂಡರ್. ಸೊ ನಾನೀಗ ಗ್ರೈಂಡರ್ ಬಗ್ಗೆ ನಿಮ್ಗೆ ತೋರಿಸ್ಕೊಡ್ತೀನಿ. ಇದೇ ಗ್ರೈಂಡರ್, ಆಕ್ಸೆಸರೀಸ್ ತೆಗೆದಿರ್ತೀನಿ. ಇದು ಕೋಕೋನಟ್ ಸ್ಕ್ರೇಪರ್, ಮೇಲೆ ತೆಂಗಿನಕಾಯಿ ಹಾಕಿ ತುರಿಯೋ ಅಂತದ್ದು. ಆಟಾ ನೀಡರ್ಗೆ ಯೂಸ್ ಮಾಡೋ ಅಂತ ಎಕ್ವಿಪ್ಮೆಂಟ್ ಇದು. ಇದನ್ನ ಹೀಗೆ ಬಿಚ್ಚಬಹುದು, ಬಿಚ್ಚಿ ಕಲ್ಲನ್ನ ಎತ್ತಿ ಇಳಿಸಿ ಮಾಡಬಹುದು. ನೋಡಿ, ಸಿಂಪಲ್, ಎರಡು ಕಲ್ಲಿರುತ್ತೆ, ಕಲ್ಲನ್ನ ಇದ್ರೊಳಗೆ ಇಟ್ಟು ಲಾಕ್ ಮಾಡುವಂಥದ್ದು. ಹಾಗೆ ಪಾತ್ರೆ ಕೂಡ ನಾವು ತೆಗೆದು ಬಿಡ್ಬೋದು. ಪಾತ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿದ್ದಾರೆ, ಕಂಪ್ಲೀಟ್ ಫುಡ್ ಗ್ರೇಡೆಡ್, ಒಳ್ಳೆ ಕ್ವಾಲಿಟಿ. ಸೊ ಯಾವುದೇ ರೀತಿ ಇಂಜರಕ್ಕೆ ಬೇಡ ಯೂಸ್ ಮಾಡೋದ್ರಲ್ಲಿ. ಇದರಲ್ಲೇ ರುಬ್ಬಿಟ್ಟು ಬೇಕಾದ್ರೆ ನಾವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಕೂಡ ಮಾಡಬಹುದು ಅಂತ ಅವ್ರು ಹೇಳ್ತಾರೆ. ಬಟ್ ನಾನು ಯೂಶಲಿ ಬೇರೆ ಕಂಟೈನರ್ ತೆಗೆದು ಸ್ಟೋರ್ ಮಾಡ್ತೀನಿ. ಇದು ನಾನು ತಗೊಂಡಿರೋದು ಟಿಲ್ಟಿಂಗು. ಎರಡು ಮಾಡೆಲ್ ಬರುತ್ತೆ. ಒಂದು ಟೇಬಲ್ ಟಾಪ್, ಅದು ನಿಮಗೆ ಟಿಲ್ಟ್ ಮಾಡೋ ಆಪ್ಷನ್ ಇರಲ್ಲ. ಇದು ಟಿಲ್ಟಿಂಗ್ ಆಪ್ಷನ್ ಇದೆ. ಅದು ಎಷ್ಟು ಸಿಂಪಲ್ ಅಂದ್ರೆ, ನೋಡಿ, ಪಕ್ಕದಲ್ಲಿ ಒಂದು ನಾಬ್ ಇದೆ, ಹಿಂಗಂದ್ರೆ ತಿರುಗಿಸ್ಬೋದು ನಾವು. ನಾನು ಡೆಮಾನ್ಸ್ಟ್ರೇಷನ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಮತ್ತೆ ವಾಪಸ್ ಹಿಂಗ್ ಬಿಟ್ರೆ ಲಾಕ್ ಆಗುತ್ತೆ. ಮಿಷಿನ್ ರನ್ ಆಗ್ತಿರುವಾಗ ಯಾವುದೇ ಕಾರಣಕ್ಕೂ ಟಿಲ್ಟ್ ಆಗಲ್ಲ, ಅದು ಲಾಕ್ ಆಗ್ಬಿಡುತ್ತೆ. ಅನ್ಲೆಸ್ ನೀವು ಇದನ್ನ ರಿಲೀಸ್ ಮಾಡದೇ ಇದ್ರೆ ಇದು ಟಿಲ್ಟ್ ಆಗೋ ಚಾನ್ಸಸ್ ಇಲ್ಲ. ಸೊ ಬನ್ನಿ ಈಗ ಹೇಗೆ ಏನು ಇದು ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ವೈರು ನೋಡ್ಬೋದು, 2 ಮೀಟರ್ಸ್ ಕೊಟ್ಟಿದ್ದಾರೆ. ಯಾವುದೇ ಗ್ರೈಂಡರ್ ನಿಮಗೆ 2 ಮೀಟರ್ಸ್ ವೈರ್ ಇರಲ್ಲ, 1.5 ಮೀಟರ್ಸ್ ಇರುತ್ತೆ. AH ಪಾಯಿಂಟ್ ಬೇಡ, 5 ಆಂಪ್ಸ್ ಸಾಕೆಟ್ ಇದು ವರ್ಕ್ ಆಗುತ್ತೆ. ಸೊ ತುಂಬಾ ಮನೆಗಳಲ್ಲಿ AH ಪಾಯಿಂಟೇ ಇರಲ್ಲ ಪಾಪ, ಅಂತವ್ರು ಕೂಡ ಈ ವೆಟ್ ಗ್ರೈಂಡರ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಪವರ್ ಕನ್ಸಂಪ್ಷನ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಕಲ್ಲಿನ ಕ್ವಾಲಿಟಿ. ಕಲ್ಲು ಇದೇನು ಕೆತ್ತುತ್ತಾರಲ್ಲ, ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬಾ ಕ್ವಿಕ್ ಆಗಿ, ನಾನು ಮೊದಲು ಯೂಸ್ ಮಾಡ್ತಿದ್ದೆ ಗ್ರೈಂಡ್ರು, ಅದಕ್ಕಿಂತ ತುಂಬಾ ಕಮ್ಮಿ ಟೈಮ್ ಅಲ್ಲಿ ತುಂಬಾ ಕ್ವಿಕ್ ಆಗಿ ಗ್ರೈಂಡ್ ಆಗುತ್ತೆ. ಆಮೇಲೆ ಗ್ರೈಂಡಿಂಗ್ ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ಹೇಗೆ ಅಂದ್ರೆ, ಇದೆಯಲ್ಲ, ಇದನ್ನ ತಿರುಗಿಸ್ತಾ ಹೋದ್ರೆ, ಜಾಸ್ತಿ ಮ್ಯಾಕ್ಸಿಮಮ್ ತಿರ್ಸಿದ್ರೆ ಫುಲ್ ಸ್ಮೂತ್ ಆಗುತ್ತೆ. ನಿಮಗೆ ದೋಸೆ ಹಿಟ್ಟಿಗೆ ತುಂಬಾ ಸ್ಮೂತ್ ಬೇಕು, ಪೂರ್ಣ ಮಾಡ್ಲಿಕ್ಕೆ ಅದಕ್ಕೆಲ್ಲ ತುಂಬಾ ಸ್ಮೂತ್ ಇರಬೇಕು. ಅವಾಗ ಮ್ಯಾಕ್ಸಿಮಮ್ ತಿರುಗಿಸ್ಕೋಬೇಕು. ಇಡ್ಲಿ ಮಾಡುವಾಗ ಇಡ್ಲಿ ಹಿಟ್ಟಿಗೆ ಅಕ್ಕಿ ಬೇರೆ ರುಬ್ಕೊಂತೀವಿ, ಉದ್ದಿನ ಬೇಳೆ ಬೇರೆ ರುಬ್ತೀವಿ. ಅಕ್ಕಿ ಸ್ವಲ್ಪ ತರಿಯಾಗಿರ್ಬೇಕು, ಅವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ. ಸೊ 1 ಪಾಯಿಂಟ್ ಹಿಂಗ್ ಮೇಲಕ್ಕೆ ಎತ್ಕೊಂಡ್ರೆ ತರಿಯಾಗಿ ಹಿಟ್ಟಿರುತ್ತೆ. ಅದೇ ಉದ್ದಿನ ಬೇಳೆ ಮಾಡುವಾಗ ಕಂಪ್ಲೀಟ್ ನೀವು ಹಿಂಗ್ ಮಾಡೋದ್ರಿಂದ ಫೈನ್ ಪೇಸ್ಟ್ ಆಗಿ ನಿಮ್ಗೆ ಹಿಟ್ಟು ಬರುತ್ತೆ. ಸೊ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ಹೇಗೆ ಏನು ಅಂತ. ಮಾಡ್ತಾ ಮಾಡ್ತಾ ಹಾಗೆ ಮಾತಾಡೋಣ ಬನ್ನಿ. ಸೊ ಫಸ್ಟ್ ಈಗ ನಾವು ತೆಂಗಿನಕಾಯಿನ ತುರಿಯೋದು ಹೇಗೆ ಅಂತ ನೋಡೋಣ. ಕೋಕೋನಟ್ ಗ್ರೇಟರ್ ಇದು ಅಟ್ಯಾಚ್ಮೆಂಟ್ ನ ಆಡ್ ಮಾಡಬೇಕು. ಕಲ್ಲನ್ನ ತೆಗೆದಿಡ್ತಾ ಇದ್ದೀನಿ. ಕೋಕೋನಟ್ ಗ್ರೇಟರ್ ಇದೆಯಲ್ಲ, ಇದನ್ನ ಇದಕ್ಕೆ ಫಿಕ್ಸ್ ಮಾಡೋದಷ್ಟೇ. ಜಸ್ಟ್ ಹಿಂಗ್ ಫಿಕ್ಸ್ ಮಾಡಿದ್ರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಪವರ್ ಆನ್ ಮಾಡೋದು ನೋಡಿ, ತಿರುಗ್ತಾ ಇರುತ್ತೆ. ತೆಂಗಿನಕಾಯಿನ, ಹೊಡೆದಿರೋ ತೆಂಗಿನಕಾಯಿನ ಸುಮ್ಮನೆ ಹಿಂಗೆ ಇಟ್ಕೊಳ್ಳೋದಷ್ಟೇ. ನಾವು ಹೇಗೆ
ಕಾಯಿ ತುರಿವಾಗ ಕಾಯಿನ ತಿರುಗಿಸ್ಕೊಂಡು ತುರಿತೀವಲ್ಲ, ಹಾಗೆ ಸುಮ್ಮನೆ ಇಟ್ಕೊಂಡ್ರೆ ಅದೇ ತುರ್ಕೊಂಡು ಹೋಗಿ ನೋಡಿ, ಕಾಯಿ ತುರಿ ಬೀಳ್ತಾ ಇದೆ. ಇದು ಟ್ರಿಕ್ಕಿ ಹೇಗೆ ತುಂಬಾ ಈಸಿ, ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಹೇಗೆ ಅಂದ್ರೆ ಇದು ಕ್ಲಾಕ್ ವೈಸ್ ತಿರುಗ್ತಾ ಇರುತ್ತೆ. ಸೊ ನೀವು ತೆಂಗಿನ ಚಿಪ್ನ ಅದ್ರ ಮೇಲಿಟ್ಟು ಆಂಟಿ ಕ್ಲಾಕ್ ವೈಸ್ ಪ್ರೆಷರ್ ಕೊಡ್ಬೇಕಷ್ಟೇ. ಯಾಕಂದ್ರೆ ಆಪೋಸಿಟ್ ಡೈರೆಕ್ಷನ್ ಪ್ರೆಷರ್ ಕೊಡೋದ್ರಿಂದ ನೀವು ಹೋಲ್ಡ್ ಮಾಡೋದು ಈಸಿ ಆಗುತ್ತೆ ನಿಮ್ಗೆ. ಅದೇ ಡೈರೆಕ್ಷನ್ ಅಲ್ಲಿ ನೀವು ತಿರ್ಕೊಂಡ್ಬಿಟ್ರೆ ಕೈ ಅದ್ರ ಜೊತೆ ತಿರುಗುತ್ತೆ. ಸೊ ಅದೊಂದು ನೀವು ಜ್ಞಾಪಕ ಇಟ್ಕೊಂಡ್ರೆ ಆಯ್ತು. ಅದು ಉಲ್ಟಾ ಡೈರೆಕ್ಷನ್ ನೀವು ಪ್ರೆಷರ್ ಕೊಟ್ಕೊಂಡ್ರೆ ಈಸಿಯಾಗಿ ಕಾಯಿ ತುರಿಯುತ್ತೆ. ನೋಡಿ, ವಿತ್ ಇನ್ ನೋ ಟೈಮ್ ಒಂದ್ ಚಿಪ್ಪು ಕಾಯಿ ತುರ್ದಾಯ್ತು. ಸೊ ಈಗ ಅದನ್ನ ಹೇಗೆ ಎತ್ತೋದು ಅಂತ ತೋರಿಸ್ತೀನಿ. ಆನ್ ಅಂಡ್ ಆಫ್ ಇಲ್ಲೇ ಮಾಡ್ಕೋಬಹುದು ನೀವು. ಮೇನ್ ಸ್ವಿಚ್ ಆನ್ ಅಲ್ಲೇ ಇರುತ್ತೆ. ಆಫ್ ಮಾಡ್ತೀನಿ ನೋಡಿ, ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂತೀನಿ. ಇದು ಕ್ಲೀನಿಂಗು ತುಂಬಾ ಈಸಿ, ಏನ್ ಕಾಂಪ್ಲಿಕೇಶನ್ಸ್ ಇಲ್ವೇ ಇಲ್ಲ ಇದರಲ್ಲಿ. ಇಷ್ಟು ಮಾಡಿಬಿಟ್ಟು ಆನ್ ಮಾಡಿ ನೋಡಿ, ಹಿಂಗೆ ಅಂದ್ಬಿಟ್ರೆ ನಿಮ್ಗೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ಅಲ್ಲಿ ಏನು ನಿಮ್ಗೆ ಬ್ಲೇಡ್ ಏನು ಇಲ್ಲ. ಸೊ ಭಯ ಪಡೋವಂಥದ್ದು ಏನು ಇಲ್ಲವೇ ಇಲ್ಲ. ಸುಮ್ಮನೆ ಕೈ ಹಾಕಿ ಹಿಂಗಂದ್ರೆ ಎಲ್ಲಾನು ಕಾಯಿ ತುರಿ ಬಂದ್ಬಿಡುತ್ತೆ. ಅಷ್ಟೇ, ಸಿಂಪಲ್. ಸೊ ಕಾಯಿ ತುರಿದಾಯ್ತು. ನಾನೇನ್ ಕ್ಲೀನ್ ಮಾಡಿಲ್ಲ ಇದನ್ನ, ಯಾಕೆಂದ್ರೆ ನಾನು ಮಿಷಿನ್ ಆನ್ ಮಾಡಿ ಎಲ್ಲಾ ಕಾಯಿ ತುರಿಯನ್ನು ಎತ್ಕೊಂಡಿರೋದ್ರಿಂದ ಮಿಷಿನ್ ಫುಲ್ ಕ್ಲೀನ್ ಇದೆ. ಆಟಮ್ ಲೀಡರ್ನ ಈಗ ಇನ್ಸರ್ಟ್ ಮಾಡ್ತಿದ್ದೀನಿ. ಹೇಗೆ ಅಂದ್ರೆ ನೋಡಿ, ಇಲ್ಲಿ ಮೇಲೆ ಸ್ಕ್ರೂ ಇದೆಯಲ್ಲ, ಇದು ಮೇಲ್ಗಡೆಗೆ ಬರಬೇಕು. ಸೊ ಇದನ್ನ ಹಾಕಿ ಇದನ್ನ ಹಿಂಗ್ ತಿರುಗಿಸಿದ್ರೆ ಲಾಕ್ ಆಗುತ್ತೆ. ಕಂಪ್ಲೀಟ್ ತಿರುಗಿಸಾದ್ಮೇಲೆ ನಿಮಗೆ ಜಾಸ್ತಿ ಹಿಟ್ಟಿದ್ರೆ ಸ್ವಲ್ಪ ಮೇಲಕ್ಕೆ ಹಾಕೊಳ್ಳಿ, ಕಡಿಮೆ ಹಿಟ್ಟಿದ್ರೆ ಎಷ್ಟು ಆಗುತ್ತೋ ಅಷ್ಟು ತಿರುಗಿಸ್ಕೊಂಡ್ಬಿಡಿ. ನಾನು ಬರೀ 1 ಕಪ್ ಹಿಟ್ಟು ಕಲಿಸ್ತಾ ಇರೋದ್ರಿಂದ ಮ್ಯಾಕ್ಸಿಮಮ್ ಎಷ್ಟು ಆಗುತ್ತೋ ಅಷ್ಟನ್ನು ತಿರುಗಿಸಿದೀನಿ. 1 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಕೂಡ ಹಾಕಿದ್ದೀನಿ ನಾನು. ಸೊ ಇದನ್ನ ಹಾಕೋಣ ಈಗ. ಆನ್ ಮಾಡಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕೋಣ, ಆಗ್ತಾ ಹೋಗೋಣ. ನೋಡ್ಬೋದು ಆಟ ಈಗ ರೆಡಿ ಆಗಿದೆ. ಒಂದು ಟ್ರಿಕ್ ಏನಂದ್ರೆ, ಇನ್ ಕೇಸ್ ನೀವು ಸ್ವಲ್ಪ ಹಿಟ್ಟು ಹಾಕಿದ್ರೆ ಅದು ಆ ಬ್ಲೇಡಿಗೆ ಸರಿಗೆ ಸಿಗದೆ ಇದ್ದಾಗ ನೀವು ಒಂದು ಸ್ಪ್ಯಾಚುಲಾ ತಗೊಂಡು ಸ್ವಲ್ಪ ಹಿಂಗೆ ಅದನ್ನ ಆ ಬ್ಲೇಡಿಗೆ ಸಿಗೋ ಹಾಗೆ ಮಾಡಿದ್ರೆ ಸ್ವಲ್ಪ ಹಿಟ್ಟು ಕೂಡ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಮಿನಿಮಮ್ 1/2 kg ಅಂತೂ ಹಾಕ್ಲೇಬೇಕಾಗತ್ತೆ. ಕಡಿಮೆ ಇದ್ರೆ ನೀವು ಸ್ವಲ್ಪ ಅದನ್ನ ಹಾಕಿ ಸ್ಪ್ಯಾಚುಲಲ್ಲಿ ಅದಕ್ಕೆ ಬ್ಲೇಡಿಗೆ ಕೊಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಹಿಟ್ಟು ರೆಡಿ ಆಗುತ್ತೆ. ಸೊ ನೋಡಿ, ಈಗ ಗೋಧಿ ಹಿಟ್ಟು ಅಂದರೆ ಚಪಾತಿ ಹಿಟ್ಟು ಕಲಸಿ ರೆಡಿ ಆಗಿದೆ. ಈಗ ಇದನ್ನ ಎತ್ಕೊಂಡು ನಾನು ಇಡ್ಲಿಗೆ ಹಾಕಿ ಇಡ್ಲಿ ಹಿಟ್ಟನ್ನ ಹೇಗೆ ರುಬ್ಬೋದು ಅಂತ ತೋರಿಸ್ತೀನಿ. ಚಪಾತಿ ಹಿಟ್ಟು ತೆಗೆದ್ಬಿಟ್ಟು ನಾನೇನು ಡೀಪ್ ಕ್ಲೀನಿಂಗ್ ಮಾಡಿಲ್ಲ, ಸುಮ್ಮನೆ ತೊಳ್ಕೊಂಡು ಬಂದಿದ್ದೀನಿ. ಈಗ ಕಲ್ಲು ಇಡ್ತಾ ಇದ್ದೀನಿ. ಉದ್ದಿನ ಬೇಳೆ ರುಬ್ಬೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಕಲ್ಲನ್ನ ಇದರಲ್ಲಿ ಹಿಂಗೆ ಇಟ್ಟಾಗ ನಿಮಗೆ ಟಕ್ ಅಂತ ಸೌಂಡ್ ಬರುತ್ತೆ. ಸೊ ಲಾಕ್ ಆಗಿದೆ ಅಂತ ಅರ್ಥ. ಆವಾಗ ಮೇಲ್ಗಡೆ ಇದನ್ನ ಹಾಕಿ ತಿರುಗಿಸ್ಕೋಬೇಕು. ಇದು ಕೆಪಾಸಿಟಿ ಬಂದು 2 ಲೀಟರ್ಸ್ ಅಂತ. ಸೊ ಕ್ಲೋಸ್ ಟು 2 kg. 2 ಲೀಟರ್ಸ್ ಅಂದ ತಕ್ಷಣ 2 kg ಅಲ್ಲ, 1.25 kg ಇಂದ 2 kg ವರೆಗೂ ಹಾಕ್ಬೋದು ನೀವು ಅಟ್ ಎ ಟೈಮ್. ಸೊ ನಾನಿವತ್ತು 1 ಸೇರ್ ಅಕ್ಕಿ ನೆನೆಸಿದ್ದೀನಿ. ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ರೆ ಮಿಕ್ಸಿನೂ ಹೀಟ್ ಆಗುತ್ತೆ, ಪ್ಲಸ್ ಉದ್ದಿನಬೇಳೆ ಚೆನ್ನಾಗಿ ರುಬ್ಬಕ್ಕಾಗಲ್ಲ. ಇಡ್ಲಿ ಮಾಡುವಾಗ ಮೇಯ್ನ್ ಇರೋದೇ ನೀವು ಉದ್ದಿನಬೇಳೆ ರುಬ್ಬೋದ್ರ ಮೇಲೆ. ಉದ್ದಿನಬೇಳೆನ ಹೇಗೆ ಅಂದರೆ ರುಬ್ಬಕ್ಕೆ ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡಿದಾಗಷ್ಟೇ ನಿಮಗೆ ಸಾಫ್ಟ್ ಆ್ಯಂಡ್ ಫ್ಲಫಿ ಇಡ್ಲಿಸ್ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಮಿಕ್ಸಿಯಲ್ಲಿ ನೀವು ಗ್ರೈಂಡ್ ಮಾಡ್ತಿದ್ರೆ ಅದು ಕಟ್ ಆಗುತ್ತೆ. ಉದ್ದಿನಬೇಳೆ ಏನಾಗುತ್ತಲ್ಲ ಕಟ್ಟಾಗಿ ಒದಗಲ್ಲ ಅಂತಾರೆ ನಿಮಗೆ. ಅಂದರೆ 1 ಸೇರ್ ಅಕ್ಕಿಗೆ ಗ್ರೈಂಡಿಂಗ್ ಮಿಷಿನಲ್ಲಾದರೆ 1/4 ಪಾವು ಉದ್ದಿನಬೇಳೆ ಸಾಕು. ನೀವು ಮಿಕ್ಸಿಯಲ್ಲಿ ಮಾಡೋದೇ ಆದರೆ
1.5 ಪಾವ್ಗಿಂತ ಜಾಸ್ತಿ ಉದ್ದಿನಬೇಳೆ ಹಾಕಬೇಕು. ಆಮೇಲೆ ಫರ್ಮೆಂಟೇಷನ್ನು ತುಂಬ ಫಾಸ್ಟಾಗಿ ಆಗುತ್ತೆ ಅದರಲ್ಲಿ. ಯಾಕೆ ಅಂತಂದರೆ ಮಿಕ್ಸಿ ಹೀಟ್ ಆಗುತ್ತೆ. ಇದರಲ್ಲಿ ಕ್ರಷ್ ಆಗುತ್ತೆ, ಗ್ರೈನ್ಸ್ ಎಲ್ಲ ಕ್ರಷ್ ಆಗೋದ್ರಿಂದ ಉದ್ದಿನಬೇಳೆ ಒದಗುತ್ತೆ. ಹಾಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಿಂದಿನ ಕಾಲದವ್ರಿಗೆ ಈಗಲೂ ನೀವು ಮಿಕ್ಸಿಯಲ್ಲಿ ಮಾಡ್ತೀವಿ ಅಂದರೆ ಅವ್ರು ಇಡ್ಲಿ ಮಾಡೋದಕ್ಕೆ ಇಷ್ಟಪಡಲ್ಲ. ಗ್ರೈಂಡಿಂಗಲ್ಲಿ ಮಾಡಿದ್ರೆ ಮಾತ್ರ ಅವ್ರಿಗೆ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಇದೇ ರೀಸನ್ಗೆ. ಅಡುಗೆ ಚೆನ್ನಾಗಿ ಬರೋರಿಗೆ ಇವೆಲ್ಲ ಟ್ರಿಕ್ಸ್ ಗೊತ್ತಿರುತ್ತೆ. ಸೊ ನೋಡೋಣ ಬನ್ನಿ. ಈಗ ನಾನಿಲ್ಲಿ 1/4 ಪಾವು ಉದ್ದಿನಬೇಳೆ ಹಾಕಿದ್ದೀನಿ. ಮಿಷಿನ್ ಆನ್ ಮಾಡೋಣ. ಸ್ವಲ್ಪನೇ ನೀರು ಹಾಕ್ತೀನಿ. ಸ್ವಲ್ಪನೇ ಆ್ಯಡ್ ಮಾಡ್ತಾ ಉದ್ದಿನಬೇಳೆ ಗ್ರೈಂಡ್ ಮಾಡಿ ಕೊನೆಗೆ ಹೇಗೆ ಫ್ಲಫಿ ಇರುತ್ತೆ ಆ ಹಿಟ್ಟು ನಾನು ತೋರಿಸ್ತೀನಿ. ಆ ಹಿಟ್ಟು ಹಂಗೆ ಬರೋದ್ರಿಂದನೇ ನಿಮಗೆ ಇಡ್ಲಿ ಕೂಡ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗ್ತಿದೆ ಅಂತ. ಇದನ್ನ ಸ್ವಲ್ಪ ಲೂಸೇ ಇಟ್ಟಿದ್ದೀನಿ. ಯಾಕೆಂದ್ರೆ ಗ್ರೈಂಡಿಂಗ್ ಈಸಿ ಆಗುತ್ತೆ. ಅದು ಸಾಫ್ಟ್ ಆಗ್ತಾ ಟೈಟ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಸಾಫ್ಟ್ ಆಗಿ ಹಿಟ್ಟು ಬರುತ್ತೆ. ನೋಡಿ ಈಗ ಇಷ್ಟು ಗ್ರೈಂಡ್ ಆಗಿದೆ ಅಲ್ವಾ. ಈಗ ಸ್ವಲ್ಪ ಮತ್ತೆ ನೀರು ಹಾಕ್ತೀನಿ. ಒಟ್ಟಿಗೆ ನೀರು ಹಾಕಿ ಯಾವತ್ತು ಉದ್ದಿನಬೇಳೆ ರುಬ್ಕೋಬಾರ್ದು. ಸ್ವಲ್ಪನೇ ನೀರು ಹಾಕ್ತಾ ರುಬ್ಬೇಕು. ನೆಕ್ಸ್ಟ್ ಇದು ಇನ್ನೊಂದು ಸ್ವಲ್ಪ ಸ್ಮೂತ್ ಆದ್ಮೇಲೆ ಫುಲ್ ಟೈಟ್ ಮಾಡಿಬಿಟ್ಟು ಇನ್ನೊಂಚೂರು ನೀರು ಹಾಕಿದ್ರೆ ನಮ್ದು ಉದ್ದಿನಬೇಳೆ ಹಿಟ್ಟು ರೆಡಿ ಆಗತ್ತೆ. ನೋಡಿ ಎಷ್ಟು ಕ್ವಿಕ್ ಆಗಿ ಗ್ರೈಂಡ್ ಆಗ್ತಾ ಇದೆ ಅಂತ. ಈಗ ಫೈನಲಿ ಇನ್ನೊಂದ್ಸಲ ನೀರು ಹಾಕ್ಬಿಟ್ಟು ಫುಲ್ ಟೈಟ್ ಮಾಡ್ತೀನಿ ಇದನ್ನ. ಸೊ ನಿಮ್ಗೆ ಸಾಫ್ಟ್ ಆಗಿ ಹಿಟ್ಟು ಬರುತ್ತೆ. ತೋರಿಸ್ತೀನಿ ನಾನು ಹಿಟ್ಟು ಗ್ರೈಂಡ್ ಆದ್ ನೋಡಿ. ಫಾಸ್ಟ್ ಆಯ್ತು ನೀರು ಹಾಕಿದ ತಕ್ಷಣ. ನೋಡಿ ನೀರು ಹಾಕಿ ನಿಧಾನಕ್ಕೆ ರುಬ್ಬೋದ್ರಿಂದ ಉದ್ದಿನಬೇಳೆ ಎಷ್ಟು ಹೆಚ್ಚುತ್ತೆ ಅಂತ ನಾವು ಹಾಕಿದಾಗ ಎಷ್ಟು ಕಾಣಿಸ್ತಾ ಇತ್ತು. ಅದೇ ಹಿಟ್ಟು ಆಗ್ತಾ ತುಂಬಾ ಜಾಸ್ತಿ ಆಗುತ್ತೆ. ಅದೇ ಮಿಕ್ಸಿಯಲ್ಲಿ ಮಾಡಿದ್ರೆ ನೀವು ಇಷ್ಟು ಹಿಟ್ಟು ನಮಗೆ ಬರೋದೇ ಇಲ್ಲ. ಅದನ್ನೇ ಹೇಳೋದು, ಒದಗುತ್ತೆ ಅಂತಾರಲ್ಲ, ಅದಾಗಲ್ಲ ಮಿಕ್ಸಿಯಲ್ಲಿ. ಇದರಲ್ಲಿ ತುಂಬಾ ಹಿಟ್ಟು ಬರುತ್ತೆ. 1 ಪಾವು ಉದ್ದಿನಬೇಳೆಗೆ ಇಷ್ಟು ಹಿಟ್ಟು ಬರುತ್ತೆ ನೋಡಿ. ಹಿಟ್ಟಂತೂ ನೋಡ್ತಿರ್ಬೋದು, ಐಸ್ ಕ್ರೀಮ್ ತರ ಕಾಣಿಸ್ತಿದೆ. ಅಷ್ಟು ಸಾಫ್ಟು, ಅಷ್ಟು ಫ್ಲಫಿಯಾಗಿ ಹಿಟ್ಟು ಆಗಿದೆ, ನುಣ್ಣಗಾಗಿದೆ. ಆದ್ರೂ ಉದ್ದಿನಬೇಳೆ ಆಗಿರೋದ್ರಿಂದ ಇನ್ನೂ 1-2 ನಿಮಿಷ ಗ್ರೈಂಡ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಅದು ಫ್ಲಫಿಯಾಗಿ ಬರಲಿ ಅಂತ ಅಷ್ಟೇ. ಸೊ ಆಗಿದೆ. ಈಗ ಹಿಟ್ಟನ್ನ ಹೇಗೆ ತೆಗಿಯೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ನಾವು ಇದಕ್ಕೇನೆ ಅಕ್ಕಿನೂ ರುಬ್ಬಕ್ಕೆ ಹಾಕೋದ್ರಿಂದ ತುಂಬಾ ಡೀಪ್ ಕ್ಲೀನಿಂಗ್ ಏನು ಬೇಕಿರಲ್ಲ. ಜಸ್ಟ್ ಉದ್ದಿನಬೇಳೆ ಹಿಟ್ಟನ್ನ ತೆಕ್ಕೊಂಡು ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಈಸಿ ಅಂದರೆ ಆನ್ ಮಾಡ್ತೀನಿ. ಅದು ರನ್ ಆಗ್ತಾ ಇದ್ದಂಗೆ ನೋಡಿ ಹಿಂಗೆ ಎತ್ಕೊಂಡ್ಬಿಡೋದು. ನಿಮ್ಗೆ ಎಲ್ಲೂ ಏನು ಶಾಕ್ ಹೊಡೆಯುತ್ತೆ ಅನ್ನೋ ಭಯನೇ ಬೇಡ. ಆರಾಮಾಗಿ ಕ್ಲೀನಾಗಿ ಹಿಟ್ಟು ಎತ್ಕೋಬೋದು. ನೋಡಿ ಹಿಂಗೆಲ್ಲ ಹಿಟ್ಟು ಬಂದ್ಬಿಡುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಬರ್ತಿದೆ ಅಂತ. ತುಂಬ ಡೀಪ್ ಕ್ಲೀನಿಂಗ್ ಬೇಕಿಲ್ಲ. ಯಾಕೆಂದರೆ ಈಗ ನಾನು ಇದಕ್ಕೇನೆ ಅಕ್ಕಿ ಹಾಕಿ ಅಕ್ಕಿ ರುಬ್ಕೊಂತೀನಿ. ಹಾಗಾಗಿ ಅಕ್ಕಿ ಎಲ್ಲ ರುಬ್ಬಾದ್ಮೇಲೆ ಟಿಲ್ಟ್ ಮಾಡಿ ಹೇಗೆ ಎತ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ಇಷ್ಟು ಸಾಕು. ನೋಡಿ ನಮ್ಮ ಉದ್ದಿನ ಹಿಟ್ಟು ರೆಡಿ ಆಗಿದೆ. ಈಗ ಅಕ್ಕಿ ಹಾಕ್ತೀನಿ. ಅಕ್ಕಿ ಹಾಕಿದಾಗ ನಾನು ಆಗಲೇ ಹೇಳ್ದಂಗೆ ಇದು ಫುಲ್ಲು ಟೈಟ್ ಮಾಡೋದು ಬೇಡ, ಸ್ವಲ್ಪ ಲೂಸ್ ಮಾಡ್ತೀನಿ.
ಯಾಕೆಂದ್ರೆ ನನಗೆ ಫುಲ್ಲು ನೈಸ್ ಆಗಿ ಅಕ್ಕಿ ರುಬ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಣ. ಅಕ್ಕಿ ಹಿಟ್ಟು ಕೂಡ ನನಗೆ ಸ್ವಲ್ಪ ಗಟ್ಟಿಗೆ ಬೇಕು ಇಡ್ಲಿಗೆ ಆಗಿರೋದ್ರಿಂದ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರುಬ್ಕೊಳ್ಳೋಣ ನಾವು. ಲಿಡ್ ಕ್ಲೋಸ್ ಮಾಡೋದ್ರಿಂದ ಸೌಂಡ್ ಕಡಿಮೆ ಆಗುತ್ತೆ. ಲಿಡ್ ಓಪನ್ ಇದ್ರೆ ನಿಮಗೆ ಮಿಷಿನ್ ಸೌಂಡ್ ಫೀಲ್ ಆಗುತ್ತೆ, ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ, ಅಷ್ಟು ಸ್ಮೂತ್ ಆಗಿ ಮಿಷಿನ್ ರನ್ ಆಗ್ತಾ ಇರುತ್ತೆ. ನೋಡಿ ಈಗ ಇಷ್ಟು ಗ್ರೈಂಡ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನು. ತುಂಬಾ ಕ್ವಿಕ್ ಆಗುತ್ತೆ. ನಾನು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೆ, ಬಟ್ ಅದಕ್ಕಿಂತನೂ ತುಂಬಾ ಕ್ವಿಕ್ ಆಗುತ್ತೆ ಮತ್ತೆ ಈಸಿ ಅಂತ ಕೂಡ ಅನ್ನಿಸ್ತು. ನನ್ನ ಹತ್ರ ಇದ್ದ ಟೇಬಲ್ ಟಾಪ್ ಇದು ಟಿಲ್ಟಿಂಗ್ ಇರೋದ್ರಿಂದ ನನಗೆ ಕ್ಲೀನಿಂಗ್ ತುಂಬಾ ಈಸಿ ಅನ್ನಿಸ್ತು. ಇದು ರನ್ ಆಗುವಾಗ ನಿಮ್ಗೆ ಎಡ್ಜಸ್ ಅಲ್ಲೆಲ್ಲ ಹಿಟ್ಟು ಮೆತ್ಕೊಂಡಿರುತ್ತೆ. ಅದನ್ನ ಕ್ಲೀನ್ ಮಾಡ್ಬೇಕಂದ್ರೆ ನೀವು ಕೈ ಹಾಕಕ್ ಭಯ ಇದ್ರೆ, ಇನ್ ಕೇಸ್ ಇದು ಕಲ್ ತಿರುಗ್ತಾ ಇರೋದ್ರಿಂದ ಭಯ ಅನ್ಸಿದ್ರೆ ನೋಡಿ, ಒಂದು ಸ್ಪ್ಯಾಚುಲಾ ಇಟ್ಕೊಂಡಿದ್ದೀನಿ ನಾನು, ಅದನ್ನ ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಕ್ಲೀನ್ ಆಗ್ಬಿಡುತ್ತೆ. ಇದು ಅದ್ರ ಜೊತೆಗೆ ಬಂದಿರೋದಲ್ಲ, ನಾನು ಇಟ್ಕೊಂಡಿರೋಂಥದ್ದು. ಮತ್ತು ಕಲ್ಲಿಗೆ ಮೆತ್ಕೊಂಡಿರುತ್ತಲ್ಲ, ಸ್ವಲ್ಪ ಅಕ್ಕಿ ಥರ ಇರೋದನ್ನೇನಾದರೂ ತೆಗಿಬೇಕು ಅಂದ್ರೂ ಕೂಡ ಹಿಂಗಂದ್ರೆ ನೋಡಿ ಕ್ಲೀನ್ ಆಗ್ಬಿಡುತ್ತೆ. ಎಷ್ಟು ಕ್ಲೀನಾಗಿ ಕಾಣುತ್ತೆ ನೋಡಿ ಅದು ಮಾಡಿಬಿಟ್ರೆ. ಕೈಯಲ್ಲಿ ಮಾಡ್ಬೋದು, ಬಟ್ ಕೈ ಹಾಕಕ್ಕೆ ಇಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ಪ್ರಾಕ್ಟೀಸ್ ಇದ್ರೆ ಮಾಡ್ಬೋದು, ಇಲ್ಲ ಅಂದವರು ಈ ತರ ಸ್ಪೂನ್ ಯೂಸ್ ಮಾಡ್ಬೋದು, ಸ್ಪ್ಯಾಚುಲಾ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಅಕ್ಕಿ. ನೋಡ್ಬೋದು ಸ್ವಲ್ಪ ತರಿ ತರಿಯಾಗಿ ಆಗಿದೆ. ನನಗೆ ಅಕ್ಕಿ ಹಿಟ್ಟು ಹೀಗೆ ಇರಬೇಕು, ಯಾಕೆಂದ್ರೆ ಇಡ್ಲಿ ಅವಾಗ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ತೆಕ್ಕೊಂತೀನಿ ನಾನು. ಉದ್ದಿನಬೇಳೆ ಹಿಟ್ಟಿನ ಪಾತ್ರೆಗೆನೆ ಇದನ್ನ ತೆಕ್ಕೊಂತೀನಿ. ನೋಡಿ ತೆಕ್ಕೊಳ್ಳೋದು ಉದ್ದಿನಬೇಳೆ ಹಿಟ್ಟು ಹೇಗೆ ತೆಕ್ಕೊಂಡೆ ಅಲ್ವಾ, ಅದೇ ತರ ತೆಕ್ಕೊಂತೀನಿ. ಸ್ವಲ್ಪ ಹಿಂಗ್ ತೆಕ್ಕೊಂಡು ಟಿಲ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ನಿಮ್ಗೆ. ಇದನ್ನ ಫಸ್ಟ್ ಆಫ್ ಮಾಡ್ತೀನಿ. ಕಲ್ಲೆಲ್ಲ ಸ್ವಲ್ಪ ಹಿಂಗೆ ಕ್ಲೀನ್ ಮಾಡಿಕೊಂಡು ಕಲ್ಲು ತೆಗೆದಿಟ್ಕೊಂಡ್ಬಿಡೋಣ ನಾವು. ಕಲ್ಲನ್ನ ತೆಗೆದು ಒಂದು ಪ್ಲೇಟ್ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಈಗ ಮಿಷಿನ್ ಆನ್ ಮಾಡಿ ಹಿಟ್ಟೆಲ್ಲ ಒಂದು ಕಡೆ ಹಿಂಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ತೆಕ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ ಹೀಗೆ ಈಗ ತೆಕ್ಕೊಂಡ್ಬಿಟ್ರೆ ಟಿಲ್ಟ್ ಮಾಡಿದಾಗ ಈಸಿಯಾಗಿ ಬರುತ್ತೆ ಅಂತ. ಈಗ ಆಫ್ ಮಾಡ್ತೀನಿ. ನೋಡಿ ಇಲ್ಲಿ ನಾಬ್ ಇದೆ, ಜಸ್ಟ್ ಹಿಂಗ್ ಪುಲ್ ಮಾಡಿದ್ರೆ ಸಾಕು, ಈಸಿಯಾಗಿ ಟಿಲ್ಟ್ ಆಗತ್ತೆ ನಿಮಗೆ. ನೋಡಿ ಎಷ್ಟು ಬೇಕೋ ಅಲ್ಲಿವರೆಗೂ ನೀವು ಟಿಲ್ಟ್ ಮಾಡ್ಕೋಬಹುದು. ಟಿಲ್ಟ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಹಿಟ್ಟನ್ನ ಕೂಡ ಬಗ್ಗಿಸ್ಕೊಂಡ್ಬಿಡ್ಬೋದು. ಮತ್ತೆ ವಾಪಸ್ ನೋಡಿ ಹಿಂಗಂದ್ರೆ ಅದೇ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ, ನೀವೇನು ಪ್ರೆಸ್ ಮಾಡಬೇಕಾಗಿರಲ್ಲ. ಲಾಕ್ ಆದ್ಮೇಲೆ ಅದು ಸೇಫ್. ಅದು ಈಗೇನ್ ಮಾಡ್ತೀನಿ ಅಂದ್ರೆ, ಇದು ಸಿಂಪಲ್ ಟೆಕ್ನಿಕ್ ಕ್ಲೀನಿಂಗಿಗೆ. ಮಿಷಿನ್ ಆನ್ ಮಾಡ್ತೀನಿ, ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ಈಗ ಹಿಂಗ ಅನ್ನೋದ್ರಿಂದ ಫುಲ್ ಮಿಷಿನ್ ಕ್ಲೀನ್ ಆಗಿಬಿಡುತ್ತೆ. ಹೇಗಿದ್ರು ನಾವು ಒಂದು ಸ್ವಲ್ಪ ನೀರು ಹಾಕ್ತೀವಿ ಹಿಟ್ಟಿಗೆ, ಗಟ್ಟಿ ಇರೋದ್ರಿಂದ. ಸೊ ಹಿಂಗೆ ತೊಳ್ಕೊಂಬಿಡೋದ್ರಿಂದ
ಇಲ್ಲೇ ಮಿಷಿನ್ ಕ್ಲೀನ್ ಆಗಿಬಿಡುತ್ತೆ, ನೀವು ಕಷ್ಟನೇ ಪಡಬೇಕಾಗಿಲ್ಲ. ನಿಮಗೆ ಹಿಟ್ಟಿಗೆ ಎಷ್ಟು ಎಕ್ಸ್ಟ್ರಾ ನೀರು ಬೇಕು ನೋಡಿಕೊಂಡು ಅಷ್ಟನ್ನ ಮಾಡಿಕೊಂಡು ಈಗ ಆಫ್ ಮಾಡ್ತೀನಿ, ಮತ್ತೆ ಮಿಷಿನ್ನ ಟಿಲ್ಟ್ ಮಾಡ್ತೀನಿ. ನೋಡಿ ಫುಲ್ ನೀರು ಬಂದ್ಬಿಡ್ತು. ಈಗ ಕಂಪ್ಲೀಟ್ ಕಂಟೈನರ್ನ ಎತ್ತಿಬಿಟ್ಟು ನಾವು ಸ್ಕ್ರಬ್ಬರ್ ಅಲ್ಲಿ ಕ್ಲೀನ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಕೋಕೋನಟ್ ಗ್ರೇಟ್ ಮಾಡಾಯ್ತು, ಹಾಗೆ ಆಟ ರೆಡಿ ಆಯಿತು, ಆಟ ನೀಡ್ ಮಾಡಿ ರೆಡಿ ಮಾಡಾಯ್ತು. 1 ಸೇರು ಅಕ್ಕಿ ಮತ್ತೆ 1.25 ಪಾವು ಉದ್ದಿನಬೇಳೆ ರುಬ್ಬಿ ಇಡ್ಲಿ ಹಿಟ್ಟು ಕೂಡ ಎಷ್ಟು ಬೇಗ ರೆಡಿ ಆಯಿತು. ಸೊ ಬನ್ನಿ ಈಗ ಇದ್ರ ಪ್ರೈಸಿಂಗು, ಅದ್ರ ಬಗ್ಗೆ ಆ ಪ್ರಾಡಕ್ಟ್ ಡೀಟೇಲ್ಸು ಎಲ್ಲ ಹೇಗೆ ಅಂತ ಹೇಳ್ತೀನಿ, ನೋಡೋಣ. ಸೊ ಡೆಮಾನ್ಸ್ಟ್ರೇಷನ್ ಆಯಿತು, ಹೇಗೆ ಆಪರೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ರಿ. ಈಗ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಇದರಲ್ಲಿ ನಾನು ಆಗಲೇ ಹೇಳ್ದಂಗೆ 2 ಮಾಡೆಲ್ ಇದೆ. ಒಂದು ಟೇಬಲ್ ಟಾಪ್, ಇನ್ನೊಂದು ಟಿಲ್ಟಿಂಗು. ನಾನು ತಗೊಂಡಿರೋದು ಟಿಲ್ಟಿಂಗು, ಸೊ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದೀನಿ. ಟೇಬಲ್ ಟಾಪ್ ಅಲ್ಲಿ ಒಂದೇ ಡಿಫ್ರೆನ್ಸ್ ಅಂದ್ರೆ ನೀವು ಇದನ್ನ ಟಿಲ್ಟ್ ಮಾಡೋಕ್ಕಾಗಲ್ಲ, ಹಿಟ್ಟನ್ನ ಡೈರೆಕ್ಟ್ ಆಗಿ ನೀವೇ ಎತ್ತಿ ಕ್ಲೀನ್ ಮಾಡ್ಕೋಬೇಕು. ಬಟ್ ಇದೆಲ್ಲ ಸೇಮ್ ಇರುತ್ತೆ, 2 ಲೀಟರ್ ಕೆಪಾಸಿಟಿ. ಇದನ್ನು ನೀವು ಲಿಫ್ಟ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದರೆ ಕ್ವಾಲಿಟಿ ಸೇಮ್ ಇದೆ. ಕಾಸ್ಟ್ ವೈಸ್ ಬಂದ್ರೆ ಇದು ನಾನು ತಗೊಂಡಿರೋ ಮಾಡೆಲ್ದು MRP 5999 ಇದೆ. ಆದ್ರೆ ಅವರು ನಮ್ಗೆ ಈಗ ಇಂಟ್ರೊಡಕ್ಟರಿ ಆಫರ್ ಅಂತ ಅಂದ್ಬಿಟ್ಟು 3599 ಕೊಟ್ಟಿದ್ದಾರೆ. ಅಂದ್ರೆ 3600ಗೆ ಟಿಲ್ಟಿಂಗ್ ಮಾಡೆಲ್. ಟೇಬಲ್ ಟಾಪ್ ಬಂದು 4599 ಇದೆ, ಅಂದ್ರೆ 4600. ನಮಗೆ 2600 ಕೊಡ್ತಾ ಇದ್ದಾರೆ. ನಾನು ಮೊನ್ನೆ ಮಿಕ್ಸಿ ತಗೊಳ್ಳೋಣ ಅಂತ ನೋಡಿದಾಗ ಬ್ರಾಂಡೆಡ್ ಮಿಕ್ಸಿ ಚೆನ್ನಾಗಿರೋದು ತಗೋಬೇಕು ಅಂದ್ರೆ 8000 9000 ಕಮ್ಮಿ ಯಾವುದೂ ಇಲ್ಲ. ಮಿಕ್ಸಿ ತಗೊಂಡ್ರು ನಾವು ಅದರಲ್ಲಿ ಹಿಟ್ಟು ಗ್ರೈಂಡ್ ಮಾಡೋಕ್ಕಾಗಲ್ಲ. ಸೊ ಗ್ರೈಂಡರ್ ಬೇರೆ ತಗೊಂಡು ಮಿಕ್ಸಿನೂ ಬೇರೆ ತಗೊಂಡೋದ್ರಲ್ಲಿ ತುಂಬಾ ಅಡ್ವಾಂಟೇಜ್ ಇದೆ. ಮಾರ್ಕೆಟ್ ಅಲ್ಲಿ ಎಷ್ಟೇ ಹುಡುಕಿದ್ರು ನೀವು ಈ ರೇಂಜ್ಗೆ ಇಷ್ಟು ಕಮ್ಮಿ ಕಾಸ್ಟ್ಗೆ ಗ್ರೈಂಡರ್, ವೆಟ್ ಗ್ರೈಂಡರ್ ಸಿಕ್ಕಲ್ಲ. ಅದು ಮಲ್ಟಿಪರ್ಪಸ್. ಆಗ್ಲೇ ತೋರಿಸ್ದಂಗೆ ಇದರಲ್ಲಿ ಕೋಕೋನಟ್ ಗ್ರೇಟರ್ ಇದೆ, ಆಟಾ ನೀಡರ್ ಇದೆ, ಹಾಗೆ ಗ್ರೈಂಡರ್ ಕೂಡ. ಸೊ ಎಲ್ಲಾ ತರದಿಂದಲೂ ಇದು ತುಂಬಾ ಬೆನಿಫಿಷಿಯಲ್. ನಾನು ತಗೊಂಡು 1 ಮಂತ್ ಆಯ್ತು. ಯುಗಾದಿ ಹಬ್ಬದ ದಿನದಿಂದ ಶುರು ಮಾಡಿದೆ. ಫಸ್ಟ್ ರುಬ್ಬಿದ್ದೆ ಹೂರ್ಣ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ. ನಾನು ಏನೇನು ಅಡಿಗೆ ಮಾಡ್ತೀನಿ, ಇನ್ಕ್ಲೂಡಿಂಗ್ ಒಬ್ಬಟ್ಟಿನ ಸಾರಿಗೆ ಖಾರ ಕೂಡ ನಾನು ಇದ್ರಲ್ಲೇ ರುಬ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. 1 ತಿಂಗಳು ಯೂಸ್ ಮಾಡಿನೇ ನಾನು ನಿಮ್ಗೆ ಡೆಮೋ ಕೊಟ್ಟಿದ್ದು. ಯಾಕಂದ್ರೆ ನಾನು ಫಸ್ಟ್ ಯೂಸ್ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ನಾನು ನಿಮ್ಗೆ ಹೇಳ್ಬೋದು. ಪ್ರಾಡಕ್ಟ್ ಅಲ್ಲಿ ಯೂಶಲಿ ರಿಪೇರಿಗೆ ಬರೋದು ಅಂತಂದ್ರೆ ರಬ್ಬರ್ ಬೆಲ್ಟ್ ಯೂಸ್ ಮಾಡ್ತಾರೆ. ನೀವು ಯೂಸ್ ಮಾಡದೆ ಇಟ್ರೆ ಅದು ಕ್ರ್ಯಾಕ್ ಆಗಿ ರಬ್ಬರ್ ಕಟ್ ಆಗುತ್ತೆ. ತುಂಬಾ ಯೂಸ್ ಮಾಡ್ತಾನೆ ಇದ್ರೆ ಹೀಟ್ಗೆ ಅದು ಮೆಲ್ಟ್ ಆಗುತ್ತೆ. ಸೊ ಅವಾಗವಾಗ ಅದು ರಿಪ್ಲೇಸ್ಮೆಂಟ್ ಬರ್ತಾನೆ ಇರುತ್ತೆ. ವೇರ್ ಅಂಡ್ ಟೇರ್ ಕಾಸ್ಟ್ ಇದ್ದೇ ಇರುತ್ತೆ, ಅದ್ರದ್ದು ರಿಪೇರಿ ಕಾಸ್ಟ್ ಎಲ್ಲ ಬರ್ತಿರುತ್ತೆ. ಆದ್ರೆ ಇವ್ರು ಇದರಲ್ಲಿ ಗೇರ್ ವೀಲ್ಸ್ ನ ಯೂಸ್ ಮಾಡಿದ್ದಾರೆ. ಮೆಟಲ್ ಐರನ್ ಅಲ್ಲಿ ಮಾಡಿರೋ ಗೇರ್ ವೀಲ್ಸ್ ಎಂಬೆಡ್ ಮಾಡಿರೋದ್ರಿಂದ ನಿಮ್ಗೆ ಸವಿಯಲ್ಲ, ಕಟ್ ಆಗಲ್ಲ, ಲಾಂಗ್ ಡ್ಯೂರಬಿಲಿಟಿ ಗ್ಯಾರಂಟಿ ಇದರಲ್ಲಿ. ಸೊ ಮೇನ್ ಯಾವುದೇ ವೆಟ್ ಗ್ರೈಂಡರ್ ತಗೊಂಡ್ರು ನಿಮ್ಗೆ ಅದೇ ಮೇಜರ್ ಇಶ್ಯೂ ಇರೋದು. ಅವ್ರೇ ಈ ಕಂಪ್ನಿಯವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಅಡ್ರೆಸ್ ಮಾಡ್ತಾರೆ. ಯಾವ್ದನ್ನ ನಾವು ಜಾಸ್ತಿ ಯೂಸ್ ಮಾಡಿ ಏನೇನ್ ಪ್ರಾಬ್ಲಮ್ ಬರಬಹುದು ಅದಕ್ಕೆ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಹಾಕಿ ಹೈ ಕ್ವಾಲಿಟಿ ಡೆಲಿವರ್ ಮಾಡೋದ್ರಿಂದ ನಿಮಗೆ ರಿಪೇರಿಗೆ ಬರಲ್ಲ. ಸೊ ಈ ಪ್ರಾಡಕ್ಟ್ಗೆ 1 ಇಯರ್ ಗ್ಯಾರಂಟಿ ಪ್ಲಸ್ 4 ಇಯರ್ಸ್ ವಾರಂಟಿ, ಲೈಫ್ ಟೈಮ್ ಸಪೋರ್ಟ್ ಕೊಡ್ತಾರೆ. ಸೊ 5 ಇಯರ್ಸ್ ನಿಮ್ಗೆ ಏನೇ ಆದ್ರೂ ಅವ್ರ ಕಡೆಯಿಂದ ಸಪೋರ್ಟ್ ಇರುತ್ತೆ. ಅದಾದ್ಮೇಲೆ ಕೂಡ ಅವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನೀವು ಯಾವುದೇ ಪ್ರಾಡಕ್ಟ್ಸ್ ಬೇಕಾದ್ರೂ, ಆಕ್ಸೆಸರೀಸ್ ಬೇಕಾದ್ರೂ ಅವ್ರ ಹತ್ರ ತಗೋಬಹುದು. ಇವ್ರದ್ದು ಬೆಂಗಳೂರಲ್ಲೇ 6 ಔಟ್ಲೆಟ್ಸ್ ಇದೆ. ಎಲ್ಲಾ ಏರಿಯಾದಲ್ಲೂ ಆಲ್ಮೋಸ್ಟ್ ನಿಮ್ಗೆ ಎಲ್ಲೆಲ್ಲಿದ್ರು, ನೀವು ಬೆಂಗಳೂರಲ್ಲಿ ಯಾವುದೇ ಮೂಲೆಯಲ್ಲಿದ್ರು ಹೆಲ್ಪ್ ಆಗೋ ತರ ಒಂದೊಂದು ಕಾರ್ನರ್ ಅಲ್ಲೂ ಅವ್ರದ್ದು ಔಟ್ಲೆಟ್ಸ್ ಇದೆ. ತುಮಕೂರಲ್ಲಿದೆ, ಹಾಗೆ ಬೇರೆ ಈಗ ಡಿಸ್ಟ್ರಿಕ್ಟ್ ಗಳಲ್ಲೂ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಲ್ಲೇಶ್ವರಂ ಮಂತ್ರಿ ಮಾಲ್ ಎದುರುಗಡೆನೆ ಇದೆ, ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದೆ, ಪೀಣ್ಯದಲ್ಲಿದೆ. ಹಾಗೆ ನೀವು ಯಾವ ಏರಿಯಾದಲ್ಲಿ ಇದ್ರೂ ರೀಚಬಲ್ ಆ ತರ ಇದೆ. ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿದೆ. ಬೇರೆ ಊರುಗಳಿಗೆ ಅವರು ಪ್ರೊಫೆಷನಲ್ ಕೊರಿಯರ್ಸ್ ಜೊತೆ ಟೈ ಅಪ್ ಆಗಿದ್ದಾರೆ. ಸೊ ಅದ್ರ ಮೂಲಕ ಕಳಿಸ್ತಾರೆ. ಇಲ್ಲ KSRTC ಅಲ್ಲಿ ಕಾರ್ಗೋ ಅಂತ ಒಂದು ಫೆಸಿಲಿಟಿ ಇದೆ, ಅದನ್ನ ತಗೋಬಹುದು ನೀವು. ಅಥವಾ ನೀವೇ ತರಿಸ್ಕೊತೀವಿ ಗೂಗಲ್ ಪೇ ಮಾಡಿ ಅಂತಂದ್ರೆ ಅದನ್ನು ಮಾಡ್ಕೋಬಹುದು.
ಯಾವುದೇ ರೀತಿ ಸರ್ವಿಸಿಗೆ ಕೂಡ ರೆಡಿ ಇದ್ದಾರೆ. ಕ್ವಾಲಿಟಿ ಅಂತೂ ಸೂಪರ್ಬ್, ಮೆಟೀರಿಯಲ್ಸ್ ಯೂಸ್ ಮಾಡಿರೋದಂತೂ ಹೈ ಕ್ವಾಲಿಟಿ. ನಾನು ಇಷ್ಟು ದಿನ ಯೂಸ್ ಮಾಡಿ ಹ್ಯಾಪಿ ಕಸ್ಟಮರ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಪ್ರಾಡಕ್ಟ್ ನ ರಿವ್ಯೂ ಮಾಡಿ ಫ್ರೆಂಡ್ಸ್ಗೆಲ್ಲ ತಿಳಿಸ್ತಾ ಇದ್ದೀನಿ. ನೀವೇನಾದ್ರೂ ಗ್ರೈಂಡರ್ ಅಥವಾ ಮಿಕ್ಸಿ ಅಥವಾ ಎರಡೂ ಯೂಸ್ ಆಗುವಂತ ತಗೋಬೇಕು ಅಂದ್ರೆ ಖಂಡಿತ ಹಾಟ್ಸ್ಟಾರ್ ನಾವು ಮಲ್ಟಿಪರ್ಪಸ್ ವೆಟ್ ಗ್ರೈಂಡರ್ಗೆ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಸೊ ನೋಡಿ ಹೇಗೆ ಅಂತ ಪ್ಲಾನ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಈ ಅಡ್ರೆಸ್ ಮತ್ತೆ ಗೂಗಲ್ ಮ್ಯಾಪ್ ಅಡ್ರೆಸ್ ಎಲ್ಲ ಲಿಂಕ್ ಎಲ್ಲ ಶೇರ್ ಮಾಡಿರ್ತೀನಿ. ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಗೋಬಹುದು. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಬಾಯ್.